ಬರೆದಿದ್ದೀನಿ. ಅದಾದ್ಮೇಲೆ ವೆರಿ ಹ್ಯಾಪಿ ಈವ್ನಿಂಗ್ ಒನ್ಸ್ ಅಗೇನ್. ಸೊ ಇವತ್ತಿನ 6th ಇಂಗ್ಲಿಷ್ ಸೆಷನ್ ಅಲ್ಲಿ ನಾವು ಏನಪ್ಪಾ ನೋಡ್ತೀವಿ ಅಂದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅವನ್ನ ತಿಳ್ಕೊಳ್ತೀವಿ. ಇದನ್ನ ನೋಡೋಕ್ ಮುಂಚೆ ಒಂದು ಸಣ್ಣ ಪುಟ್ಟ ಥಾಟ್ ಅನ್ನ ನಾನು ಬೋರ್ಡಲ್ಲಿ ಬರ್ದಿದ್ದೀನಿ. ಅದಾದ್ಮೇಲೆ ಎರಡು ಹೊಸ ವಿಷಯ ಅದನ್ನ ನಾವು ಕಲಿಯೋಣ. ಅದಾದ್ಮೇಲೆ ಈ ಟಾಪಿಕ್ಗೆ ಹೋಗೋಣ. ಓಕೆ. ಒನ್ ಸೀಕ್ರೆಟ್ ಆಫ್ ಸಕ್ಸಸ್ ಇನ್ ಲೈಫ್ ಇಸ್ ಫಾರ್ ಅ ಮ್ಯಾನ್ ಟು ಬಿ ಇಸ್ ಟು ಬಿ ರೆಡಿ ಫಾರ್ ಹಿಸ್ ಆಪರ್ಚುನಿಟಿ ವೆನ್ ಇಟ್ ಕಮ್ಸ್. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಸಕ್ಸಸ್ನ ಪಡಿಬೇಕು ಅಂದ್ರೆ ಅದರದ್ದು ಸೀಕ್ರೆಟ್ ಏನು ಅಂದ್ರೆ ಅವನ ದಾರಿಯಲ್ಲಿ ಬರೀ ಏನೇ ಆಪರ್ಚುನಿಟಿ ಇರಲಿ ಅದನ್ನ ಅವನು ಬಳಸ್ಕೋಬೇಕು. he or she might be whatever the opportunity that comes in a person's life, he or she has to utilize it whatever may be the opportunity. ಯಾವುದೇ ಒಂದು ಸಣ್ಣ ಅವಕಾಶ ಬಂದಿದ್ರು ಸರಿ ಅದನ್ನ ನಾವು ಉಪಯೋಗಿಸ್ಕೋಬೇಕು. ಪರವಾಗಿಲ್ಲ ಆಮೇಲೆ ನೋಡ್ಕೊಳ್ಳೋಣ ಇದೇ ತರ ಮುಂದೆ ಬರುತ್ತೆ ಅಂತಹ ಥಾಟ್ ನಮ್ಮಲ್ಲಿ ಇರಬಾರ್ದು. ಸೊ ದಟ್ ಈಸ್ ಸೀಕ್ರೆಟ್ ಅಲೋನ್ ಫಾರ್ ಅ ಮ್ಯಾನ್ ಸಕ್ಸಸ್. ಇದೇನಪ್ಪಾ ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಕೊಟ್ಟಿದ್ದೀರಾ. ಒಂದೇ ವರ್ಡ್ ಅಲ್ಲಿ ಅದ್ರದ್ದು ಅರ್ಥ ಸಿಗತ್ತೆ. ಅ ಪರ್ಸನ್ ಹೂ ನೋಸ್ ಎವ್ರಿಥಿಂಗ್, ಎಲ್ಲಾ ವಿಷಯನೂ ಒಬ್ಬರಿಗೆ ತಿಳಿದಿದೆ ಅಂದ್ರೆ ಅವ್ರನ್ನ ಏನಂತ ಕರಿತೀವಿ ಅಂದ್ರೆ, ಇದು ಹೇಗೆ ಮ್ಯಾಮ್ ನಮ್ಗೆ ಅರ್ಥ ಆಗ್ತಿಲ್ಲ. ತುಂಬಾ ಕಠಿಣವಾಗಿರೋ ಪ್ರಯತ್ನವನ್ನ ಒಬ್ರು ಹಾಕ್ತಾರೆ ಅಂದ್ರೆ ಹಿ ಇಸ್ ಅ ಹಾರ್ಡ್ ವರ್ಕರ್ ಅಂತ ಹೇಳ್ತೀವಿ ಅಲ್ವಾ. ಒನ್ ವರ್ಡ್ ಇಸ್ ಹಾರ್ಡ್ ವರ್ಕ್. ಹಿ ಪುಟ್ಸ್ ಇನ್ ಹಾರ್ಡ್ ವರ್ಕ್. ತುಂಬಾ ಪಾಸಿಟಿವ್ ಆಗಿ ಯಾವಾಗ್ಲೂ ಯೋಚನೆ ಮಾಡ್ತಾರೆ. ಯಾವುದೇ ವಿಷಯವಾಗಿರ್ಲಿ ಒಳ್ಳೇದೇ ನಡೆಯುತ್ತೆ, ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂದ್ರೆ ಅವ್ರನ್ನ ಆಪ್ಟಿಮಿಸ್ಟ್ ಅಂತ ಕರಿತೀವಿ. ಇಲ್ಲಿ ಎರಡು ವಾಕ್ಯಗಳಿದೆ. ಅದರಲ್ಲಿ ಒಂದು ಏನಂತಿದೆ, ಪರ್ಸನ್ ಹೂ ನೋಸ್ ಎವ್ರಿಥಿಂಗ್, ಎಲ್ಲಾ ವಿಷಯಗಳು ಒಬ್ರಿಗೆ ತಿಳಿದಿದೆ. ಮತ್ತೆ ಒಬ್ರು ಎಲ್ಲಾ ಅನೇಕವಾಗಿರೋ ಭಾಷೆಗಳನ್ನ ಮಾತಾಡ್ತಾರೆ. ನಮ್ಗೇನಪ್ಪಾ ಕನ್ನಡ ಮಾತಾಡಕ್ ಬರತ್ತೆ, ಇಂಗ್ಲಿಷ್ ಮಾತಾಡಕ್ ಬರತ್ತೆ. ಆದ್ರೆ ಕೆಲವೊಬ್ರು ಹಿಂದಿ ಮಾತಾಡ್ತಾರೆ, ಮರಾಠಿ ಮಾತಾಡ್ತಾರೆ, ತೆಲುಗು, ತಮಿಳ್ ಎಲ್ಲ ಮಾತಾಡ್ತಾರೆ, ಹಿಂದಿ, ಉರ್ದು ಇಷ್ಟೆಲ್ಲ ಮಾತಾಡ್ತಾರ. ಅವ್ರನ್ನ ಏನಂತ ಕರಿತೀವಿ? ಅಂತಹ ಒಬ್ಬ ಮನುಷ್ಯ ಯಾರು ಅನೇಕವಾಗಿರೋ ಭಾಷೆಗಳನ್ನ ಮಾತಾಡ್ತಾರೋ ಅವ್ರನ್ನ ನಾವ್ ಏನಂತ ಕರಿತೀವಿ? ಸೊ ದ ಫಸ್ಟ್ ಒನ್, ಪರ್ಸನ್ ಹೂ ನೋಸ್ ಎವ್ರಿಥಿಂಗ್, ಅವ್ರನ್ನ ನಾವ್ ಏನಂತ ಕರಿತೀವಿ ಗೊತ್ತಾ? ಏನಾದ್ರೂ ಗೆಸ್ ಮಾಡ್ಬೋದಾ ನೀವು? We call that person as omniscient. Omniscient. O-M-N-I-S-I-E-S-C-I, I'm so sorry, S-C-I-E-N-T. Omniscient. Second one, person who speaks many languages. He or she is called as polyglot. He or she is called as polyglot. ಎಷ್ಟೋ ಭಾಷೆಗಳನ್ನ ಅವ್ರು ಮಾತಾಡ್ತಾರೆ. ಒಂದ್ ಭಾಷೆ ಅಲ್ಲ, ಎರಡಕ್ಕಿಂತ ಹೆಚ್ಚಾಗಿರೋ ಭಾಷೆಗಳನ್ನ ಒಬ್ರು ಮಾತಾಡ್ತಾರಂದ್ರೆ ಅವ್ರನ್ನ ಏನಂತ ಕರಿತೀವಿ? ಅವ್ರಿಗೆ ಒಂದೇ ಒಂದು ಹೆಸರಿದೆ, ಆಮ್ನಿಶಿಯಂಟ್ ಅಂತ. ಪರ್ಸನ್ ಹೂ ನೋಸ್ ಫಾರ್ ಎವ್ರಿಥಿಂಗ್ ಅಂತ ಕರಿತೀವಿ. ಪರ್ಸನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್, ವಿ ಕಾಲ್ ದಟ್ ಪರ್ಸನ್ ಆಸ್ ಪಾಲಿಗ್ಲಾಟ್. ಇದನ್ನ ನೀವು ನಿಮ್ ಬುಕ್ ಅಲ್ಲಿ ನೋಟ್ ಡೌನ್ ಮಾಡಿ ಇಟ್ಕೊಬಹುದು. ಒಂದು ಹೊಸ ವಿಷಯ ನಮ್ಗೆ ಗೊತ್ತಾಗ್ತಿದೆ ಅಂದ್ರೆ ಅದನ್ನ ಎಲ್ಲಾದ್ರೂ ಒಂದ್ ಕಡೆ ಬರ್ದಿಟ್ಕೊಳ್ಳೋದು ಒಳ್ಳೇದಲ್ವಾ? ಸೊ ದಟ್ ಯು ಕ್ಯಾನ್ ಟೆಲ್ ಯುವರ್ ಫ್ರೆಂಡ್ಸ್ ಆಸ್ ವೆಲ್. ನಿಮ್ಮ ಗೆಳೆಯರಿಗೂ ಹೇಳ್ಬೋದು, ಅವರು ಒಂದು ಹೊಸ ವಿಷಯನ ತಿಳ್ಕೊಳ್ತಾರೆ. ಕರೆಕ್ಟಾ? ಓಕೆ, ನೋಟ್ ಡೌನ್ ಮಾಡಿರ್ತೀರಾ ಅನ್ಕೊಳ್ತೀನಿ. ಈಗ ಮ್ಯಾಮ್ ಇವತ್ತಿನ ಸೆಷನ್ ಅಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರಿ ಮ್ಯಾಮ್ ನೀವು? ಇವತ್ತಿನ ಸೆಷನ್ ಅಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ನ ಇಂಟ್ರೊಡಕ್ಷನ್ ಕೊಡ್ತೀನಿ ಫಸ್ಟ್ ಅಲ್ವಾ? ಡೈರೆಕ್ಟ್ ಆಗಿ ಅದ್ರದ್ದು ಅರ್ಥ ಏನು ಅವೆಲ್ಲ ನೋಡ್ತೀವಾ? ಆಹಾ, ಒಂದು ಡಿಫ್ರೆಂಟ್ ಆಗಿ ಒಂದು ನೋಡೋಣ. ನಾನ್ ಕೆಲವು ಸೆಂಟೆನ್ಸಸ್ ನ ನಿಮ್ಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ. ಅದನ್ನ ನೀವು ಇಂಗ್ಲಿಷ್ ಅಲ್ಲಿ ಇರೋದನ್ನ ಕನ್ನಡದಲ್ಲಿ ಹೇಗೆ ಹೇಳ್ತೀರಾ ಅದನ್ನ ಹೇಳಿ. ಶಿ ವಿಲ್ ರೀಡ್ ದ ಲೆಸನ್. ಶಿ ವಿಲ್ ರೀಡ್ ದ ಲೆಸನ್. ಇದನ್ನ ಕನ್ನಡದಲ್ಲಿ ಹೇಗೆ ಹೇಳ್ತೀರಾ ಮಕ್ಳೇ? ಅವಳು ಒಂದು ಪಾಠವನ್ನ ಓದ್ತಾಳೆ. ಅವಳು ಪಾಠವನ್ನು ಓದುವಳು.
ಅಂತ ಹೇಳ್ತೀವಿ. ಅಂದ್ರೆ ಇನ್ಮೇಲೆ ಆ ಕೆಲಸವಾದದ್ದು ನಡೆಯುತ್ತೆ. ನಡ್ಬಿಟ್ಟಿದ್ಯಾ ಇಲ್ಲಾಂದ್ರೆ ನಡೀತಾ ಇದೆಯಾ? ಇಲ್ಲ, ಇನ್ಮೇಲೆ ನಡೆಯೋದು ಅಲ್ವಾ. ಅವಳು ಪಾಠವನ್ನು ಓದುವಳು. ನಾವು ಹಿಯರ್ ಆಫ್ಟರ್ ಓನ್ಲಿ ಶಿ ಇಸ್ ಗೋಯಿಂಗ್ ಟು ರೀಡ್. ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ನಾನು ನಾಳೆ ಸ್ಕೂಲ್ಗೆ ಹೋಗ್ತೀನಿ ಅಂತ ನೀವು ಹೇಳ್ತೀರಲ್ಲ. ನಾನು ನಾಳೆ ಶಾಲೆಗೆ ಹೋಗುವೆನು. ನಾನು ನಾಳೆ ಶಾಲೆಗೆ ಹೋಗುವೆನು. ಹಿ ವಿಲ್ ಕಮ್ ಹೋಮ್ ಇನ್ ದ ಈವ್ನಿಂಗ್. ಅವನು ಮನೆಗೆ ಬರ್ತಾನೆ ಸಂಜೆ ಹೊತ್ತು. ಇದನ್ನ ಹೇಗೆ ಹೇಳ್ತೀವಿ? ಅವನು ಸಂಜೆ ಮನೆಗೆ ಬರುತ್ತಾನೆ. ಅಷ್ಟೇ ತಾನೆ. ಇನ್ಮೇಲೆ ಬರೋದು ಒಂದು ಇನ್ಮೇಲೆ ನಡೆಯೋ ಕೆಲಸ ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ಇವೆಲ್ಲಾ ವಾಕ್ಯಗಳು ಇದೆ ಅಂತ ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಆ ಕೆಲಸವಾದದ್ದು ಇನ್ನೂ ನಡೀಲಿಲ್ಲ, ಇನ್ಮೇಲೆ ನಡೆಯತ್ತೆ. ಮುಂದೆ ಬರೋ ಕಾಲದಲ್ಲಿ ಸ್ವಲ್ಪ ಹೊತ್ತು ಆದ್ರೂ ಪರವಾಗಿಲ್ಲ, ಅದನ್ನು ನಾವು ಭವಿಷ್ಯತ್ ಕಾಲನೇ ಅಂತೇವೆ. ಅದನ್ನ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ. ಇನ್ನು ಒಂದೇ ಒಂದು ಸೆಂಟೆನ್ಸ್ ಇದೆ, ವಿ ವಿಲ್ ಪ್ರಿಪೇರ್ ಫಾರ್ ದಿ ಎಕ್ಸಾಮ್. ನಾವು ಬರೋ ಪರೀಕ್ಷೆಗೆ ತಯಾರಿ ಆಗ್ತೀವಿ, ತಯಾರಿ ಮಾಡುತ್ತೇವೆ. ನಾವು ಪರೀಕ್ಷೆಗೆ ತಯಾರಿ ಮಾಡುವೆವು. ನಾವು ಪರೀಕ್ಷೆಗೆ ತಯಾರಿ ಮಾಡುವೆವು. ಸೊ ಈ ಸೆಂಟೆನ್ಸ್ ಎಲ್ಲ ನಮ್ಗೆ ಇಂಗ್ಲಿಷ್ ಇಂದ ಕನ್ನಡದಲ್ಲಿ ಹೇಳಕ್ಕೆ ಬರುತ್ತೆ ಮ್ಯಾಮ್. ಆದ್ರೆ ಹೇಗೆ ಅದನ್ನ ನಾವು ಫಾರ್ಮ್ಯುಲೇಟ್ ಮಾಡೋದು, ಏನೆಲ್ಲ ನೆನ್ಪಿಟ್ಕೊಬೇಕು, ಇದೆಲ್ಲ ನಮ್ಗೆ ಹೆಚ್ಚಾಗಿ ಗೊತ್ತಾದ್ರೆ ಒಳ್ಳೇದಾಗತ್ತೆ. ಖಂಡಿತ ಅದನ್ನ ನಾನು ಹೇಳೋದಿಕ್ಕೆ ಇಲ್ಲಿದ್ದೀನಿ. ಡೆಫಿನೆಟ್ಲಿ ಐ ವಿಲ್ ಟೆಲ್ ಒನ್ ಬೈ ಒನ್ ಸೀಕ್ವೆನ್ಷಿಯಲಿ. ಓಕೆ, ಒಂದೊಂದಾಗಿ ಹೇಳ್ಕೊಡ್ತೀನಿ. ಮೊದಲು ಅರ್ಥ, ಅದರದ ಡೆಫಿನೇಷನ್, ಅದರದ್ದು ಸ್ಟ್ರಕ್ಚರ್. ಆ ಸೆಂಟೆನ್ಸ್ ಹೇಗಿರತ್ತಪ್ಪ, ನನ್ಗೊಂದು ಭವಿಷ್ಯತ್ ಕಾಲದಲ್ಲಿ ಒಂದು ವಾಕ್ಯ ಇದೆ, ಅದು ನಾನು ಹೇಗೆ ಐಡೆಂಟಿಫೈ ಮಾಡ್ತೀನಿ? ನನ್ಗೆ ಅದು ಗೊತ್ತಿರ್ಬೇಕಲ್ವಾ. Simple future tense is a tense that is used to represent an action that takes place in the future. ಮುಂದೆ ಬರೋ ಒಂದು ಕೆಲಸನ ಅದು ಹೇಳೋದಿಕ್ಕೆ ಈ ಫ್ಯೂಚರ್ ಟೆನ್ಸ್ ಅನ್ನ ನಾವು ಬಳಸ್ತೀವಿ, ಭವಿಷ್ಯತ್ ಕಾಲವನ್ನ ಉಪಯೋಗಿಸ್ತೀವಿ. ನೀವು ನಾಳೆಗೆ ಸ್ಕೂಲ್ ಹೋಗ್ತೀರಾ, ಇವತ್ತು ಸಂಜೆ ಮನೆಗೆ ಹೋದಾದ್ಮೇಲೆ ಏನ್ ಮಾಡ್ತೀರಾ? ಸ್ವಲ್ಪ ಹೊತ್ತು ಟಿವಿ ನೋಡ್ತೀರಾ, ಏನಾದ್ರೂ ತಿಂಡಿ ಮಾಡ್ತೀರಾ, ಅದಾದ್ಮೇಲೆ ಓದ್ತೀರಾ, ಹೋಮ್ವರ್ಕ್ ಬರೀತೀರಾ. ಎಲ್ಲ ಇನ್ಮೇಲೆ ಮಾಡೋ ಕೆಲಸ ಅಲ್ವಾ, ಇವಾಗ ಮಾಡ್ತಿದ್ದೀರಾ ಅಲ್ಲ. ಸಿಂಪಲ್ ಫ್ಯೂಚರ್ ಟೆನ್ಸ್ ಆಕ್ಷನ್ ಸ್ಟಾರ್ಟ್ಸ್ ಅಂಡ್ ಫಿನಿಶ್ ಇನ್ ದಿ ಫ್ಯೂಚರ್ ಇಟ್ ಸೆಲ್ಫ್. ಡೆಫಿನೇಷನ್ ಇದಕ್ಕೆ ಏನಾದ್ರೂ ಇದೆಯಾ? ಆಕ್ಸ್ಫರ್ಡ್ ಲರ್ನರ್ಸ್ ಡಿಕ್ಷನರಿ ಏನಂತ ಡೆಫಿನೇಷನ್ ಕೊಡ್ತಾರಂದ್ರೆ, ದ ಫಾರ್ಮ್ ಆಫ್ ಅ ವರ್ಬ್ ದಟ್ ಎಕ್ಸ್ಪ್ರೆಸಸ್ ವಾಟ್ ವಿಲ್ ಹ್ಯಾಪನ್ ಆಫ್ಟರ್ ದಿ ಪ್ರೆಸೆಂಟ್. ಇನ್ಮೇಲೆ ಏನ್ ನಡೆಯುತ್ತೆ, ಇನ್ಮೇಲೆ ಏನ್ ನಡೆಯುತ್ತೋ ಅದು ಆ ಕ್ರಿಯಾಪದ ನಮ್ಗೆ ಹೇಳತ್ತೆ ಅಂದ್ರೆ ಅದು ಭವಿಷ್ಯತ್ ಕಾಲದಲ್ಲಿದೆ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. Subject plus helping verb plus base form of the verb, then the rest of the sentence. ಸಬ್ಜೆಕ್ಟ್ ಅಂದ್ರೆ ಯಾರೊಬ್ರು ಕೆಲಸವನ್ನ ಮಾಡ್ತಾರೆ, ಯಾರ ಬಗ್ಗೆ ನಾವು ಮಾತಾಡ್ತಿದೀವೋ ಅದನ್ನ ಸಬ್ಜೆಕ್ಟ್ ಅಂತೀವಿ. ಹೆಲ್ಪಿಂಗ್ ವರ್ಬ್ ಅದ್ ಜೊತೆಗೆ ಉಪಯೋಗವಾಗತ್ತಲ್ಲ ಮೇನ್ ವರ್ಬ್ಗೆ, ಅದು ಹೆಲ್ಪಿಂಗ್ ವರ್ಬ್. ಇಲ್ಲಿ ಫ್ಯೂಚರ್ ಟೆನ್ಸ್ ಅಲ್ಲಿ ಯಾವ್ದು ಹೆಲ್ಪಿಂಗ್ ವರ್ಬ್ ಆಗಿ ಉಪಯೋಗಿಸ್ತೀವಿ? ವಿಲ್ ಅನ್ನೋ ಪದನ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಉಪಯೋಗಿಸ್ತೀವಿ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ವಿಲ್ ಅನ್ನೋ ಪದನ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಉಪಯೋಗಿಸ್ತೀವಿ. ಅದಾದ್ಮೇಲೆ ಬೇಸ್ ಫಾರ್ಮ್ ಆಫ್ ವರ್ಬ್. ಬೇಸ್ ಫಾರ್ಮ್ ಆಫ್ ವರ್ಬ್ ಅಂದ್ರೆ ಮ್ಯಾಮ್, ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ಐ ವಿಲ್ ಗೋ, ಅಲ್ಲೇನ ಏನಾಯ್ತು? ಗೋಯಿಂಗ್ ಅಂತ ಹೇಳದ್ನ, ಗೋಸ್ ಅಂತ ಹೇಳದ್ನ, ಗಾನ್ ಅಂತ ಹೇಳದ್ನ? ಗೋ ಬೇಸ್ ಫಾರ್ಮ್ ಆಫ್ ವರ್ಬ್ ಅಷ್ಟೇ. ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ನಾನು ಸ್ಕೂಲಿಗೆ ಹೋಗುತ್ತೇನೆ. ನಿಮಿಷ. ಸಬ್ಜೆಕ್ಟು ಯಾರೊಬ್ರು ಕೆಲಸವನ್ನ ಮಾಡ್ತಾರೋ ಸಬ್ಜೆಕ್ಟ್ ಅಂತೀವಿ. ಹೆಲ್ಪಿಂಗ್ ವರ್ಬ್ ವಿಲ್, ಹೆಲ್ಪಿಂಗ್ ವರ್ಬ್ ವಿಲ್. ಅದಾದ್ಮೇಲೆ ವರ್ಬ್ ಇನ್ ಇಟ್ಸ್ ಬೇಸ್ ಫಾರ್ಮ್. ಬೇಸ್ ಫಾರ್ಮ್ ಆಗಿರೋ ವರ್ಬ್ ಹೇಗಿರುತ್ತೆ? V1 ಅಂತ ಬರಿತೀವಿ. V2 ಅಂದ್ರೆ ಏನ್ ಮಕ್ಕಳೇ? ಸಿಂಪಲ್ ಪಾಸ್. ಎಕ್ಸಾಕ್ಟ್ಲಿ. ಅದಾದ್ಮೇಲೆ
ರೆಸ್ಟ್ ಆಫ್ ದಿ ಸೆಂಟೆನ್ಸ್, ಮಿಕ್ಕಿರೋ ವಾಕ್ಯವನ್ನ ನಾವು ಬರಿತೀವಿ. ರೆಸ್ಟ್ ಆಫ್ ದಿ ಸೆಂಟೆನ್ಸ್. ಸಬ್ಜೆಕ್ಟ್ ನಾನು, ನೀ, ನಾವು, ನೀನು ಅಲ್ಲದೆ ನೀವು ಎರಡಕ್ಕೂ ಯೂನೇ ಅಂತೀವಿ. ಅವನು, ಅವಳು, ಅದು, ಅವರು. ಸೊ ಇವೆಲ್ಲ ಸಬ್ಜೆಕ್ಟ್ ಆಗಿ ನಾವು ನೋಡೋದು ಅಲ್ವಾ. ಇಲ್ಲೇ ಯಾವುದೇ ಸಬ್ಜೆಕ್ಟ್ ಆಗಿರಲಿ ಅದಾದ್ಮೇಲೆ ಬರೋ ಹೆಲ್ಪಿಂಗ್ ವರ್ಬು ವಿಲ್ಲೆ. ಇವಾಗ ಪ್ರೆಸೆಂಟ್ ಟೆನ್ಸ್ ತರ ಆಮ್ ಅನ್ನೋದು ಐಗ್ ಮಾತ್ರ ಉಪಯೋಗಿಸ್ತೀವಿ. ದಿಸ್ ಅನ್ನೋದು ಹಿ ಶಿ ಇಟ್ಗೆ ಮಾತ್ರ ಉಪಯೋಗಿಸ್ತೀವಿ. ದೇ, ವಿ, ಯು, ದೇಗೆ ಆರ್ ಅಂತ ಉಪಯೋಗಿಸ್ತೀವಿ. ಆದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿರೋ ವಿಲ್ಲು ಫ್ಯೂಚರ್ ಟೆನ್ಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಗಳಿಗೂ ನಾವು ಇದನ್ನೇ ಉಪಯೋಗಿಸ್ತೀವಿ. ಅದಾದ್ಮೇಲೆ ಬರೋ ಮೇನ್ ವರ್ಬ್ ಇಟ್ ವಿಲ್ ಬಿ ಇನ್ ಬೇಸ್ ಫಾರ್ಮ್. ಐ ವಿಲ್ ಪ್ಲೇ, ಶಿ ವಿಲ್ ರೈಟ್, ಇಟ್ ವಿಲ್ ರೈನ್, ನಾಳೆ ಮಳೆ ಬೀಳತ್ತೆ, ದೇ ವಿಲ್ ಟ್ರಾವೆಲ್, ಪ್ರಯಾಣ ಮಾಡ್ತಾರೆ. ಅದಾದ್ಮೇಲೆ ಮಿಕ್ಕಿರೋ ಸೆಂಟೆನ್ಸ್. ಓಕೆ, ಐ ವಿಲ್ ಪ್ಲೇ ಇನ್ ದಿ ಗ್ರೌಂಡ್, ನಾನು ಗ್ರೌಂಡ್ ನಲ್ಲಿ ಮೈದಾನದಲ್ಲಿ ಆಟ ಆಡುತ್ತೇನೆ, ಆಟ ಆಡುವೆನು. ಐ ವಿಲ್ ಪ್ಲೇ ಇನ್ ದಿ ಗ್ರೌಂಡ್. ಹಿ ವಿಲ್ ರೈಟ್ ಹಿಸ್ ಹೋಮ್ವರ್ಕ್, ಅವನ ಹೋಮ್ವರ್ಕ್ ಅನ್ನ ಬರೀತಾನೆ. ಈ ತರ ನಾವು ಸಬ್ಜೆಕ್ಟ್ ಹೇಗಿರತ್ತೆ ಅದಾದ್ಮೇಲೆ ಬರೋ ಹೆಲ್ಪಿಂಗ್ ವರ್ಬ್ ಏನು, ಇಲ್ಲಿ ಬರೋ ಬೇಸ್ ಫಾರ್ಮ್ ಆಫ್ ವರ್ಬ್. ಈ V1 ಅನ್ನೋದು ಏನಿಲ್ಲ ಮಕ್ಕಳೇ, ಬೇಸ್ ಫಾರ್ಮ್ ಆಫ್ ವರ್ಬ್. ಇಲ್ಲಿಂದ ತಾನೇ ಮುಂದೆ ಬರೋ ಫಾರ್ಮ್ ಆಫ್ ವರ್ಬ್ಸ್ ಎಲ್ಲ ಬರೆಯೋದು. ಪ್ಲೇ ಅಂದ್ರೆ ಪ್ಲೇಯಿಂಗ್, ಪ್ಲೇಡ್, ಆತರ ಎಲ್ಲ ಎಲ್ಲಿಂದ ಬರುತ್ತೆ, ಈ ಬೇಸ್ ಫಾರ್ಮ್ ಆಫ್ ವರ್ಬ್ ಇಂದಾನೇ ಬರುತ್ತೆ. ಸೊ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಬೇಸ್ ಫಾರ್ಮ್ ಆಫ್ ವರ್ಬ್ನೇ ರಿಟೈನ್ ಆಗುತ್ತೆ. ಆಮೇಲೆ ಮುಂದೆ ಮಿಕ್ಕಿರೋ ವಾಕ್ಯವನ್ನ ನಾವು ಬರಿತೀವಿ. ಸರಿನಾ? ಇದನ್ನ ನೆನ್ಪಿಟ್ಕೊಡ್ತೀರಾ? ಮುಂದೆ ನಾವು ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್, ಇಂಟರಾಗೇಟಿವ್ ಸೆಂಟೆನ್ಸಸ್ ಎಲ್ಲ ಹೇಗಿರತ್ತೆ ಫ್ಯೂಚರ್ ಟೆನ್ಸ್ ಎಲ್ಲ ಅನ್ನೋದನ್ನ ನೋಡೋಣ. ಆಯ್ತಾ? ಇಷ್ಟು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಾರಿ, ಒಂದು ನಿಮಿಷ. Okay, I hope that in screen you're able to view positive, negative, positive interrogative, negative interrogative. So positive interrogative ಅಂದ್ರೆ positive sentence ಹೇಗಿರುತ್ತೆ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬೇಸ್ ಫಾರ್ಮ್ ಆಫ್ ವರ್ಬ್, ಅದಾದ್ಮೇಲೆ ಮಿಕ್ಕಿರೋ ಸೆಂಟೆನ್ಸ್. ಇಲ್ಲಿ ಆ ತರ ವಾಕ್ಯ ಯಾವ್ದಾದ್ರು ಇದೆಯಾ? She will eat dinner at 8 PM. ಅವಳು ರಾತ್ರಿ ಊಟವನ್ನ 8 ಗಂಟೆಗೆ ಮಾಡುವಳು. He will start his new job on Monday. ಅವನು ಸೋಮವಾರ ಹೊಸ ಕೆಲಸವನ್ನ ಶುರು ಮಾಡ್ತಾನೆ. ನಿಮಿಷ. ಇದು ಪಾಸಿಟಿವ್. ಈಗ ನೆಗೆಟಿವ್ ಅಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ವಿಲ್ ಅನ್ನೋ ಜೊತೆ ನಾಟ್ ಅನ್ನ ಸೇರಿಸ್ತೀವಿ. ಅದು ಕಾಂಟ್ರಾಕ್ಟೆಡ್ ಫಾರ್ಮ್ ಆಗಿ ವೋಂಟ್ ಅಂತ ಹೇಳ್ತೀವಿ. ವಿ ವೋಂಟ್ ವಾಚ್ ಟಿವಿ ಟು ನೈಟ್. ನಾವು ಇವತ್ತು ರಾತ್ರಿ ಟಿವಿಯನ್ನ ನೋಡೋದಿಲ್ಲ. ದ ಸ್ಟೋರ್ ವೋಂಟ್ ಬಿ ಓಪನ್ ಆನ್ ಸಂಡೇ. ಅಂಗಡಿ ಭಾನುವಾರ ತೆಗ್ದಿರೋದಿಲ್ಲ. ಈಗ ಪ್ರಶ್ನೆ ರೀತಿಯಾಗಿ ಕೇಳ್ಬೇಕಂದ್ರೆ ಏನಾಗತ್ತೆ, ಈ ಹೆಲ್ಪಿಂಗ್ ವರ್ಬ್ ಮೊದಲೇ ಬಂದ್ಬಿಡತ್ತೆ, ಅದಾದ್ಮೇಲೆ ಸಬ್ಜೆಕ್ಟ್, ಬೇಸ್ ಫಾರ್ಮ್ ಆಫ್ ವರ್ಬ್, ಅದಾದ್ಮೇಲೆ ಕೊನೆಯಲ್ಲಿ ಆಬ್ಜೆಕ್ಟ್. Will they finish the project on time? Will you help me with this task? ಇದು ಪಾಸಿಟಿವ್ ಇಂಟರಾಗೇಟಿವ್.
ನೆಗೆಟಿವ್ ಆಗಿ ಕೇಳ್ಬೇಕಾದ್ರೆ won't they win the match, ಅವರು ಆಟದಲ್ಲಿ ಗೆಲ್ಲೋದಿಲ್ಲ, ಗೆಲ್ಲಲ್ವಾ ಅವರು ಆಟದಲ್ಲಿ ಗೆಲ್ಲಲ್ವಾ, won't she eat dinner with us, ನಮ್ ಜೊತೆ ಊಟ ಮಾಡೋದಿಲ್ವಾ. ಸೊ ಈ ರೀತಿಯಾಗಿ ಪಾಸಿಟಿವ್, ನೆಗೆಟಿವ್, ಇಂಟರಾಗೇಟಿವ್ ಇನ್ ಪಾಸಿಟಿವ್ ಫಾರ್ಮ್, ಇಂಟರಾಗೇಟಿವ್ ನೆಗೆಟಿವ್ ಫಾರ್ಮ್ ವಿ ಫ್ರೇಮ್ ಸೆಂಟೆನ್ಸಸ್ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಇದರದನ್ನ ಉಪಯೋಗವನ್ನ ನೋಡೋಣ ನಾವೀಗ. ಸಿಂಪಲ್ ಫ್ಯೂಚರ್ ಟೆನ್ಸ್ ಎಲ್ಲೆಲ್ಲ ಉಪಯೋಗಿಸ್ತೀವಿ ಅದರದ್ದು ಉಪಯೋಗವನ್ನ ನಾವು ತಿಳ್ಕೊಳ್ಳೋಣ. representing events or actions that are about to happen in near future. ಮುಂದೆ ಬರೋ ಕಾಲದಲ್ಲಿ ಬರೋ ಕೆಲಸವನ್ನ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಡೇವಿಡ್ ವಿಲ್ ಗೋ ಟು ದಿ ಜಿಮ್ ಇನ್ ದಿ ಈವ್ನಿಂಗ್. ಡೇವಿಡ್ ಜಿಮ್ಗೆ ಸಾಯಂಕಾಲ ಹೊತ್ತು ಹೋಗ್ತಾನೆ. ಮೇಕಿಂಗ್ ಗೆಸಸ್ ಆರ್ ಪ್ರೆಡಿಕ್ಷನ್ಸ್ ಅಬೌಟ್ ದಿ ಫ್ಯೂಚರ್. ಮುಂದೆ ಬರೋ ವಿಷಯನ ನಾವು ಪ್ರೆಡಿಕ್ಟ್ ಮಾಡ್ತೀವಿ. ಈ ತರಾನೇ ಒಂದು ಕೆಲಸವಾದದ್ದು ನಡೆಯುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ತಿದೀವಿ ಅಂದ್ರೆ ಅದು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಪ್ರೆಡಿಕ್ಟ್ ಮಾಡ್ತೀವಿ. ಇದಕ್ಕೆ ಏನಾದ್ರೂ ಉದಾಹರಣೆ ಹೇಳಕ್ಕಾಗತ್ತಾ? ದ ವೆದರ್ ಫೋರ್ಕಾಸ್ಟ್ ಸೆಡ್ ದಟ್ ದೇರ್ ವಿಲ್ ಬಿ ಹೇಲ್ ಸ್ಟಾರ್ಮ್ಸ್ ಟುಮಾರೋ. ನಾಳೆ ಮಳೆ ಇರತ್ತಂತ ವೆದರ್ ಫೋರ್ಕಾಸ್ಟ್ ಅವರು ಹೇಳಿದ್ದಾರೆ. ಎಕ್ಸ್ಪ್ರೆಸಿಂಗ್ ಅ ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್ ಅಬೌಟ್ ದಿ ಫ್ಯೂಚರ್. ಏನೋ ಒಂದು ವಿಷಯದ ಕಾಲದಲ್ಲಿ ನಡೆಯುತ್ತೆ, ಇನ್ಮೇಲೆ ಒಂದು ಕೆಲಸವಾದದ್ದು ನಡೆಯುತ್ತೆ ಅನ್ನೋದನ್ನ ನೀವು ಹೇಳ್ತೀರಾ ಅಂದ್ರೆ ಖಂಡಿತವಾಗಿ ಅದು ನಡೆಯುತ್ತೆ. ಈಗ ಟ್ರೈನ್ ಎಲ್ಲ ಒಂದು ಸ್ಟೇಷನ್ ಇಂದ ಹೊರಡತ್ತೆ ಬರತ್ತಂದ್ರೆ ಅಲ್ಲಿ ಹೇಳ್ತಾ ಇರತ್ತಲ್ಲ, ಆ ಸ್ಪೀಕರ್ ಅಲ್ಲೂ ಅನೌನ್ಸ್ಮೆಂಟ್ ಕೊಡ್ತಾ ಇರ್ತಾರೆ, ದ ಟ್ರೈನ್ ವಿಲ್ ಡಿಪಾರ್ಟ್ ಫ್ರಮ್ ಪ್ಲಾಟ್ಫಾರ್ಮ್ 3 at 8:45 PM. ಈ ತರ ಅನೌನ್ಸ್ಮೆಂಟ್ ಬರ್ತಾನೆ ಇರತ್ತೆ. ಇಲ್ಲಾಂದ್ರೆ ಏನಾದ್ರೂ ಒಂದು ಕ್ರಾಸಿಂಗ್ ಇರೋ ಕಾರಣಕ್ಕೋಸ್ಕರ ಬರೋದಿಕ್ಕೆ ಲೇಟ್ ಆಗ್ಬಿಡುತ್ತಂದ್ರೆ ಹೇಗೆ ಹೇಳ್ತಾರೆ, ದ ಟ್ರೈನ್ is been delayed due to unavoidable circumstances. It will reach at 8:55 PM. ಸ್ವಲ್ಪ ಹೊತ್ತಾಮೇಲೆ ಆ ಟ್ರೈನ್ ಆಗೋದು ಬರತ್ತಂದ್ರೆ ಹಾಗೆ ಹೇಳ್ತಾರೆ. Asking questions about the future. Will you be able to complete it on time? ಇವಾಗ ನಿಮ್ಗೆ ಒಂದು ಪ್ರಾಜೆಕ್ಟ್ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ಆ ಸಮಯದಷ್ಟರಲ್ಲಿ ಮುಗ್ಸಕ್ ಆಗತ್ತಾ ಅಂತ ಯಾರಾದ್ರೂ ಕೇಳ್ತಾರೆ ಅಂದ್ರೆ they are asking whether will you be able to complete the given task on time. So that is also in simple future tense. Thinking about future consequences, possibilities or conditions. All these will be in simple future tense. If she does not take this seriously, she will get into lot of trouble. ಈ ವಿಷಯವನ್ನ ಅವಳು ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಅವಳಿಗೆ ತುಂಬಾ ತೊಂದರೆ ಆದದ್ದು ಬಂದೇ ಬರುತ್ತೆ. ಸೊ ಅವಳು ಖಂಡಿತವಾಗಿ ಅದನ್ನ ಸೀರಿಯಸ್ ಆಗಿ ತಗೊಬೇಕು. ಸುಮ್ಮನೆ ಆಟದ ರೀತಿಯಾಗಿ ಇದ್ರೆ ಸರಿ ಹೋಗೋದಿಲ್ಲ. ಇಟ್ ವಿಲ್ ನಾಟ್ ವರ್ಕ್. ಇಫ್ ಯು ಆರ್ ಪ್ಲೇಫುಲ್, ಯು ನೀಡ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ. Giving orders or commands, that also takes place in simple future tense. You will have to submit all your assignments by Monday. ಟೀಚರ್ ಹೇಳ್ತಾರಲ್ಲ, ನಿಮ್ಗೊಂದು ಡೆಡ್ ಲೈನ್ ಕೊಟ್ಟಿರ್ತಾರೆ, ಸೋಮವಾರದೊಳಗೆ ಕೊಟ್ಬಿಡ್ಬೇಕು. ಈ ವಾರ ಕೊನೆಯಷ್ಟರಲ್ಲಿ ನೀವೆಲ್ಲಾನು ನಿಮ್ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡಬೇಕು. ಸೊ ದೇ ಆರ್ ಫಿಕ್ಸಿಂಗ್ ದಿ ಡೆಡ್ ಲೈನ್ಸ್. It's something like giving orders or commands. So it is in simple future tense. ಸರಿಯಾ? So the various circumstances wherein we use simple future tense is being mentioned. ಎಲ್ಲೆಲ್ಲ ಇಂತಹ ಸಂದರ್ಭಗಳಲ್ಲಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ನ ಉಪಯೋಗಿಸ್ತೀವೋ ಅವೆಲ್ಲ ಇಲ್ಲಿ ನಾವು ಐಡೆಂಟಿಫೈ ಮಾಡಿದೀವಿ. ಒಂದು ಆರ್ಡರ್ ಕೊಡ್ಬೇಕಾಗಿರ್ಬೋದು, ಇಲ್ಲಾಂದ್ರೆ ಏನಾದ್ರು ಒಂದು ಪ್ರೆಡಿಕ್ಟ್ ಮಾಡ್ತೀವಿ, ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್. ಅಂಡರ್ ದೀಸ್ ಸರ್ಕಮ್ಸ್ಟಾನ್ಸಸ್ ವಿ ಯೂಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಸೊ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದ್ರೆ ಏನು, ಅದರ ಅರ್ಥ, ಆ ಸೆಂಟೆನ್ಸ್ ಇನ್ ಸ್ಟ್ರಕ್ಚರ್, ಅದರದ್ದು ಉಪಯೋಗ, ಇವೆಲ್ಲ ಇಷ್ಟು ತನಕ ನಾವು ತಿಳ್ಕೊಂಡಿದೀವಿ. ಇದರಲ್ಲಿ ಇನ್ನು ಹೆಚ್ಚಾಗಿರೋ ಒಂದು ವಿಷಯ ಏನಿದೆ ಅಂದ್ರೆ, ಫ್ಯೂಚರ್ ಟೆನ್ಸ್ ಅಲ್ಲಿ ವಿಲ್ ಮತ್ತೆ ಗೋಯಿಂಗ್ ಟು ಅದನ್ನು ನಾವು ಉಪಯೋಗಿಸ್ತೀವಿ.
ಅದನ್ನ ಯಾವಾಗೆಲ್ಲ ಉಪಯೋಗಿಸ್ತೀವಿ, ಯಾವಾಗ ವಿಲ್ ಉಪಯೋಗಿಸ್ಬೇಕು, ಯಾವಾಗ ಗೋಯಿಂಗ್ ಟು ಉಪಯೋಗಿಸ್ಬೇಕು ಅನ್ನೋದನ್ನ ನಾನು ಮುಂದಿನ ಸೆಷನ್ ಅಲ್ಲಿ ಹೇಳ್ತೀನಿ. ಸೊ ಇಷ್ಟು ತನಕ ನಾವು ತಿಳ್ಕೊಂಡಿದೀವಲ್ವಾ, ಇದನ್ನ ಬೇಸ್ ಮಾಡಿ ಕೆಲವು ಪ್ರಶ್ನೆಗಳನ್ನ ನಾವು ಆನ್ಸರ್ ಮಾಡಕ್ಕೆ ಟ್ರೈ ಮಾಡೋಣವಾ? ಶ್ಯೂರ್. ನಾನು ತಕ್ಷಣ ಆ ಒಂದು ಸಮಯದಲ್ಲಿ ಒಂದು ವಿಷಯವನ್ನ ಡಿಸೈಡ್ ಮಾಡ್ತಿದ್ದೀನಿ ಅಂದ್ರೆ ಆಗ ವಿಲ್ ಉಪಯೋಗಿಸ್ತೀವಿ. ಐ ಆಮ್ ಜಸ್ಟ್ ಗಿವಿಂಗ್ ಯು ಅ ಹಿಂಟ್ ಫಾರ್ ಯು ಟು ಐಡೆಂಟಿಫೈ ದ ಆನ್ಸರ್. ಆಲ್ರೆಡಿ ಪ್ರೀ ಪ್ಲಾನ್ ಈ ತರಾನೇ ನಡೆಯುತ್ತೆ, ನೀವು ಮುಂಚೆನೆ ಪ್ಲಾನ್ ಮಾಡಿ ಇಟ್ಟಿದ್ದೀರಾ ಅಂದ್ರೆ ಆವಾಗ ಗೋಯಿಂಗ್ ಟು ಅನ್ನ ಉಪಯೋಗಿಸ್ತೀವಿ. ಆಯ್ತಾ? ಸೊ ಶಿ ಡ್ಯಾಶ್ ಹರ್ ಫಿನಿಶ್ ಹರ್ ಪ್ರಾಜೆಕ್ಟ್, ಶಿ ಡ್ಯಾಶ್ ಫಿನಿಶ್ ಹರ್ ಪ್ರಾಜೆಕ್ಟ್ ಟುಮಾರೋ. ಅವಳು ನಾಳೆ ಆ ಹೋಮ್ ವರ್ಕ್ ಅನ್ನ ಮುಗಿಸ್ತಾಳೆ. ಶಿ ಡ್ಯಾಶ್ ಫಿನಿಶ್ ಹರ್ ಹೋಮ್ ವರ್ಕ್ ಟುಮಾರೋ. ವಿಲ್ ಇಸ್ ಗೋಯಿಂಗ್ ಟು ವಾಸ್ ಹ್ಯಾಸ್. ಅವಳು ನಾಳೆ ಅವಳ ಹೋಮ್ ವರ್ಕ್ ಅನ್ನ ಮುಗಿಸ್ತಾಳೆ. ABCD ಇಷ್ಟು ಬರೆದ್ರೆ ಸಾಕು. ಕೊನೆಯಲ್ಲಿ ಆನ್ಸರ್ನ ನಾನು ಹೇಳ್ತೀನಿ, ಸಬ್ಸೆಕ್ಷನ್ ಮಾತ್ರ ಬರ್ದಿಟ್ಕೊಳ್ಳಿ. ಕೊನೆಯಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಸಬ್ಸೆಕ್ಷನ್ ನೀವು ಬರ್ದಿದ್ದೀರಾ ಅಂತ. ಎರಡನೇ ಪ್ರಶ್ನೆ, ಲುಕ್ ಅಟ್ ದೋಸ್ ಕ್ಲೌಡ್ಸ್. ಅಲ್ಲಿ ನೋಡಿ ಆ ಮೋಡಗಳನ್ನ, ಮಳೆ ಬಿದ್ದೇ ಬೀಳತ್ತೆ. ಸೊ ಮೋಡವನ್ನು ನೋಡಿದ್ರೆ ಮಳೆ ಬೀಳೋ ತರ ಇದೆ, ಜಾಸ್ತಿ ಹೆಚ್ಚಾಗಿ ಮಳೆ ಬರೋ ತರ ಇದೆ. ಸೊ ಬೈ ಲುಕಿಂಗ್ ಅಟ್ ದಿ ಕ್ಲೌಡ್ಸ್ ಯು ಆರ್ ಏಬಲ್ ಟು ಟೆಲ್ ದಟ್ ಇಟ್ ಇಸ್ ಗೋಯಿಂಗ್ ಟು ರೈನ್. ಮಳೆ ಬಿದ್ದೇ ಬೀಳತ್ತೆ ಅಂತ ನಿಮ್ಗೆ ಹೇಳಕ್ಕಾಗತ್ತೆ. ಸೊ ಇಟ್ ಇಸ್ ನಾಟ್ ದಿ ಆನ್ ಸ್ಪಾಟ್ ಡಿಸಿಷನ್, ಇಟ್ ಇಸ್ ಸಮಥಿಂಗ್ ಲೈಕ್ ಬೈ ಲುಕಿಂಗ್ ಅಟ್ ದಿ ಕ್ಲೌಡ್ಸ್ ಯು ಆರ್ ಏಬಲ್ ಟು ಡಿಟರ್ಮೈನ್. ಸೊ ಆಗ ವಿಲ್ ಅಂತೀವಾ, ಇಸ್ ಗೋಯಿಂಗ್ ಟು ಅಂತ ಹೇಳ್ತೀವಾ? ಓಕೆ, ನಾನು ಕೊಟ್ಟಿರೋ ಹಿಂಟ್ ಬಳಸ್ಕೊಂಡು ನೀವು ಆನ್ಸರ್ನ ಕರೆಕ್ಟಾಗಿ ಕಂಡುಹಿಡಿದಿರ್ತೀರ ಅನ್ಕೊಳ್ತೀನಿ. ದೇ ಡ್ಯಾಶ್ ವಿಸಿಟ್ ದಿಯರ್ ಗ್ರ್ಯಾಂಡ್ ಪೇರೆಂಟ್ಸ್ ನೆಕ್ಸ್ಟ್ ವೀಕ್. ದೇ ಡ್ಯಾಶ್ ವಿಸಿಟ್ ದಿಯರ್ ಗ್ರ್ಯಾಂಡ್ ಪೇರೆಂಟ್ಸ್ ನೆಕ್ಸ್ಟ್ ವೀಕ್. ಅವ್ರು ಮುಂದಿನ ವಾರ ಅವ್ರ ಅಜ್ಜಿ ತಾತನ ಭೇಟಿ ಆಗ್ತಾರೆ. ದೇ ಆರ್ ವಿಸಿಟ್, ದೇ ವೇರ್ ವಿಸಿಟ್, ದೇ ವಿಲ್ ವಿಸಿಟ್, ದೇ ಹ್ಯಾವ್ ವಿಸಿಟ್. ಓಕೆ, ಫೋರ್ತ್ ಒನ್. ನಾನು ನಿಮ್ಮನ್ನ ಯಾರು ಕ್ವಶನ್ ಆನ್ಸರ್ ಜೊತೆಗೆ ಬರೆಯೋ ತರ ಹೇಳ್ತಿಲ್ಲ, ಬರೀ ಸಬ್ಸೆಕ್ಷನ್ ಮಾತ್ರ ನೋಡಿಟ್ಕೊಳ್ಳಿ, ಅದನ್ನ ಬರೆದ್ರೆ ಸಾಕು. ಆಯ್ತಾ? ಡೋಂಟ್ ಟೇಕ್ ಮಚ್ ಆಫ್ ಯೋರ್ ಟೈಮ್. ಐ ಥಿಂಕ್ ಇಂಡಿಯಾ ಡ್ಯಾಶ್ ವಿನ್ ದ ಮ್ಯಾಚ್. ನನ್ಗನ್ಸುತ್ತೆ ಇಂಡಿಯಾ ಆ ಮ್ಯಾಚ್ನ ಗೆಲ್ಲತ್ತೆ ಅಂತ ಅನ್ಸತ್ತೆ. ಇಸ್ ಗೋಯಿಂಗ್ ಟು, ವಿಲ್ ವಿನ್, ವಾಸ್ ವಿನ್, ಹ್ಯಾಸ್ ವಿನ್ ದ ಮ್ಯಾಚ್. Fifth one, we dash start the project tomorrow morning. We dash start the project tomorrow morning. ನಾವು ನಾಳೆ ಬೆಳಗ್ಗೆ ಪ್ರಾಜೆಕ್ಟ್ ಅನ್ನ ಶುರು ಮಾಡುತ್ತೇವೆ. We start the start, we will start, started, start, starting, start. ಸ್ಟಾರ್ಟ್ ಅನ್ನೋದನ್ನ ಹಿಂಟ್ ವರ್ಡ್ ಆಗಿ ಇಟ್ಕೊಳ್ಳಿ. ಆಯ್ತಾ? ಹೀಗಿದ್ರೆ ನಮ್ಗೆ ಅರ್ಥ ಆಗತ್ತೆ. We will start, we start, we started, we starting. Okay. Sixth one, she will dash a new dress for the party. ಅವಳು ಒಂದು ಹೊಸ ಡ್ರೆಸ್ ಅನ್ನ ಪಾರ್ಟಿಗೋಸ್ಕರ ತಗೊಳ್ತಾಳೆ. ಶಿ ವಿಲ್ ಬೈ, ಶಿ ವಿಲ್ ಬೈಸ್, ಬಾಟ್, ಬೈಯಿಂಗ್. ABCD ಆಪ್ಷನ್ ಮಾತ್ರ ಬರ್ಕೊಳ್ಳಿ ಮಕ್ಕಳೇ.
ಏಳನೇ ಪ್ರಶ್ನೆ. They are very sure they dash pass the exam. They are going to pass the exam. They will pass the exam. Where have. It's already been determined that they are going to pass the exam or at the point of time, at that spur of the moment, ಆ ನಿಮಿಷದಲ್ಲಿ ಅವ್ರು ಹೇಳ್ತಿದಾರ ಎಕ್ಸಾಮ್ನ ಪಾಸ್ ಮಾಡ್ತಾರಂತ. are going to, will, where, have. ಎಂಟನೇ ಪ್ರಶ್ನೆ. ಡೋಂಟ್ ವರಿ ಐ ಡ್ಯಾಶ್ ಹೆಲ್ಪ್ ಯು. ಚಿಂತೆ ಮಾಡಬೇಡ, ನಾನು ನಿನಗೆ ಸಹಾಯ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು, ಐ ವಿಲ್ ಹೆಲ್ಪ್ ಯು, ವಾಸ್ ಹೆಲ್ಪ್ ಯು, ಹ್ಯಾವ್ ಹೆಲ್ಪ್ ಯು. ನಾನು ನಿನಗೆ ಸಹಾಯ ಮಾಡ್ತೀನಿ. ಓಕೆ. ಒಂಬತ್ತನೇದು. ಹಿ ಡ್ಯಾಶ್ ನಾಟ್ ಫರ್ಗೆಟ್ ಯುವರ್ ಬರ್ತ್ಡೇ. ಅವನು ನಿನ್ನ ಬರ್ತ್ಡೇನ, ನಿನ್ನ ಜನ್ಮದಿನವನ್ನ ಅವನು ಮರೆಯೋದಿಲ್ಲ. is going to not forget, will not forget, was not forget, has not forget. A, B, C, D. ಕೊನೆ ಪ್ರಶ್ನೆ ಮಕ್ಕಳೇ. The bus dash arrive at 6 p.m. tomorrow. ಬಸ್ಸು ನಾಳೆ 6 ಗಂಟೆ ಅಷ್ಟರಲ್ಲಿ ಬಂದು ಸೇರತ್ತೆ. will arrive, is arrive, was arrive, has arrive. Fine. Time for you to make a note of the answers. Answers ಮಾತ್ರ subsection ತೋರಿಸ್ತೀನಿ. First answer is A. Second is B. Third is C. Put a tick mark against the answer that you have written. Fourth one is B. Fifth one is B again. Sixth B. 7A. 8B. 9B. 10th one D. ಎಷ್ಟು ಜನಕ್ಕೆ ಫುಲ್ ಮಾರ್ಕ್ಸ್ ಸಿಕ್ಕಿದೆ ಹೇಳಿ ನನಗೆ. ಸೊ ಸೆಷನ್ ಮುಗಿಸೋಕ್ ಮುಂಚೆ 5 ವರ್ಡ್ ಡಿಕ್ಟೇಷನ್ ಆಗಿ ಕೊಡ್ತೀವಿ. so that it is helpful for you to improvise your vocabulary. ತುಂಬಾ ಪರಿಚಯ ಆಗಿರೋ ಪದಗಳೇ, ತುಂಬಾ ಹೊಸದಾಗಿರೋ ಕಷ್ಟವಾಗಿರೋ ವರ್ಡ್ಸ್ ಎಲ್ಲ ಇಲ್ಲ, ತುಂಬಾ ಸಿಂಪಲ್ ಆಗಿದೆ. ಸೊ ಐ ರೀಡ್ ಔಟ್ ದಿ 5 words. ಬರ್ಕೊಳ್ಳಿ ಒಂದು ಶೀಟ್ ಆಫ್ ಪೇಪರ್ ಅಲ್ಲಿ. First word, adventure. First word, adventure. Second word, careful. Careful. Third one, beautiful. Beautiful. Adventure, careful, beautiful, adventure, careful, beautiful. ನಾಲ್ಕನೇ ವರ್ಡು ಜರ್ನಿ, ಪ್ರಯಾಣ, ಜರ್ನಿ, ಜರ್ನಿ. ಐದನೇ ವರ್ಡು ಪ್ರೌಡ್, ಹೆಮ್ಮೆ ಪಡ್ತಾರಲ್ಲ ನಮ್ಮ ಅಮ್ಮ ಅಪ್ಪ ನಮ್ಮನ್ನು ಅನ್ಕೊಂಡ್ರೆ ಪ್ರೌಡ್. Our parents feel proud of ourselves, feel proud of their children. Proud. Adventure, careful, beautiful, journey, proud. So 5 words dictation ಆಗಿ ಕೊಟ್ಟಿದ್ದೀನಿ. I am giving you one homework asking you to write 2 sentences in ಸಿಂಪಲ್ ಫ್ಯೂಚರ್ ಟೆನ್ಸ್. 2 ವಾಕ್ಯಗಳನ್ನ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಬರ್ಕೊಂಡ್ಬನ್ನಿ ಮುಂದಿನ ಕ್ಲಾಸಲ್ಲಿ. ಯು ನೀಡ್ ಟು ಟೆಲ್ ಮಿ ವಾಟ್ ಆರ್ ಆಲ್ ದಿ ಸಿಂಪಲ್ ಸೆಂಟೆನ್ಸಸ್ ದಟ್ ಯು ಹ್ಯಾವ್ ರಿಟನ್ ಇನ್ ಫ್ಯೂಚರ್ ಟೆನ್ಸ್. ಓಕೆ, ರಿಮೆಂಬರಿಂಗ್ ದಿ ಸ್ಟ್ರಕ್ಚರ್ ದಟ್ ಐ ಹ್ಯಾವ್ ಗಿವನ್ ಇನ್ ಟುಡೇಸ್ ಕ್ಲಾಸ್. 2 sentences ಅನ್ನೋ ಅಷ್ಟೇ, 2 ಸೆಂಟೆನ್ಸ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಬರ್ಕೊಂಡ್ಬನ್ನಿ. ಓಕೆ ಮಕ್ಕಳೇ, ಇವತ್ತಿನ ಸೆಷನ್ ನಾನು ಇಲ್ಲೇ ನೆಲೆಸ್ಕೊಳ್ತೀನಿ. ಮುಂದಿನ ಸೆಷನ್ ಅಲ್ಲಿ ವಿಲ್ ಗೋಯಿಂಗ್ ಟು ಇನ್ ಡೀಟೇಲ್ ಆಗಿ ನಾವು ನೋಡೋಣ. ಅದಾದ್ಮೇಲೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ.